ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಲಕರ್ಣಿ, ಹುಬ್ಬಳ್ಳಿಯಲ್ಲಿರುವ ಮನೋರೋಗ ತಜ್ಞ, ಸೈಕ್ಯಾಟ್ರಿಸ್ಟ್ ಹಾಗೂ ಕೌನ್ಸಿಲರ್. ಇವತ್ತಿನ ದಿವಸ ನಾವು ಎಲ್ಲರೂ ನಮ್ಮನ್ನು ವಿರೋಧ ಮಾಡಿದಾಗ ಏನು ಮಾಡಬೇಕಂತ ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನಮ್ಮ ಜಗತ್ತಿನಲ್ಲಿ, ಸಮಾಜದಲ್ಲಿ ಅನೇಕರು ನಮ್ಮ ವಿರುದ್ಧ ಇರಬಹುದು. ಆದರೂ ಕೂಡ ನಾವು ಹೋರಾಡಬೇಕು, ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ನಕಾರಾತ್ಮಕ ವಿಚಾರ ಎಂದೆಂದೂ ಇರಬಾರ್ದು. ಯಾರೇ ಎಷ್ಟೇ ವಿರೋಧಾಭ್ಯಾಸ ಮಾಡಿದರೂ, ಇಡೀ ಸಮಾಜ ನಮ್ಮ ವಿರುದ್ಧ ನಿಂತರೂ ನಮ್ಮ ಮನಸ್ಸು ಅಚಲವಾಗಿರಬೇಕು, ದೃಢವಾಗಿರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಅದೊಂದು ನೆನಪು ಮಾಡಿಕೊಂಡು ಯಾವ ಧೈರ್ಯದಿಂದ ಮುನ್ನುಗ್ತಾನೆ ಅವನಿಗೆ ಎಲ್ಲರೂ ಒಲಿತಾರೆ. ಲಕ್ಷ್ಮಿ ಒಲಿಯೋರು ಯಾರಿಗೆ? ಧೈರ್ಯಸ್ಥರಿಗೆ ಮಾತ್ರ. ಪುಕ್ಕ ಜನರಿಗೆ, ಪುಕ್ಕಲರಿಗೆ ನನಗಾಗಲ್ಲ ಬಿಡೋ, ಅದಾಗಲ್ಲಪ್ಪ, ಆ ಕೆಲಸ ಮಾಡಬೇಡ, ಲೋನ್ ತಗೊಳ್ತೀಯ, ಸಾಲ ತಗೊಳ್ತೀಯ, ಮಾಡಬೇಡಪ್ಪ, ಇಂಥ ಜನರು ಇದ್ದಾಗ, ಎಲ್ಲರನ್ನು ವಿರೋಧ ಮಾಡಿದಾಗೆ ನಿಮ್ಮ ನಿಲುವು ಸ್ಪಷ್ಟವಾಗಿರಬೇಕು, ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಐ ಕ್ಯಾನ್ ಅಚೀವ್ ದಿಸ್, ಐ ವಿಲ್ ಡೂ ಇಟ್ ಅಂತ. ಆ ರೀತಿ ನಾವು ಸಕಾರಾತ್ಮಕ ವಿಚಾರ ಮಾಡಬೇಕು. ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳಿದ್ದಾರೆ. ಇನ್ನೊಂದು ವಿವೇಕಾನಂದ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಹ್ಯಾವ್ ಫೇತ್ that you are all my brave lads, born to do great things. Let not barks of puppies frighten you. Nay, not even thunderbolts of heaven, but stand up and work. ಇನ್ನೊಂದು ನೆನಪಿಟ್ಟುಕೊಂಬಿಡಿ, ಯು ಆರ್ ಆಲ್ವೇಸ್ ಅಲೋನ್ ಎಟ್ ದ ಟಾಪ್. ಯಾವನು ಉನ್ನತ ಮಟ್ಟ ತಲುಪಿರ್ತಾನೋ, ಹಿಮಾಲಯ ತುದಿ ಅವನು ತಲುಪಿರ್ತಾನೋ, ಅವನ ಜೊತೆಗೆ ಯಾರಾದ್ರು ಹೋಗಿರ್ತಾರ, ಯಾರಾದ್ರು ಸಹಪಾಠಿ ಇರ್ತಾರ, ಕಲೀಗ್ಸ್ ಇರ್ತಾರೆ, ಅವರೊಬ್ಬರೇ ಇರ್ತಾನೆ. ಆದ್ದರಿಂದ ನಾನು ಮಾಡಬಲ್ಲೆ, ನಾನು ಸಾಧನೆ ಮಾಡಬಲ್ಲೆ, ನನಗೆ ಪ್ರೇರೇಪಿತ ಶಕ್ತಿ ಇದೆ, ನನಗೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ನಾನು ಆಲಿಸ್ತೇನೆ. ಈ ರೀತಿ ಸಕಾರಾತ್ಮಕವಾಗಿ ವಿಚಾರ ಮಾಡಿ ನೀವು ಮುಂದುವರೆದರೆ ಪ್ರಾಯಶಃ ನೀವು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದು ನೆನಪಿಟ್ಟುಕೊಂಡ್ಬಿಡಿ, ಯು ಆರ್ ಆಲ್ವೇಸ್ ಅಲೋನ್ ಎಟ್ ದ ಟಾಪ್. ಇನ್ನೊಂದು, ಈ ಇಡೀ ಜಗತ್ತೇ, ಇಡೀ ಸಮಾಜ ನಮ್ಮ ವಿರುದ್ಧ ಇದ್ದ ನಾವು ಏನು ಮಾಡಬೇಕಂತ ಹೇಳಲಿಕ್ಕೆ ಸ್ಪಷ್ಟವಾಗಿ ಬಸವಣ್ಣನವರದ್ದು ವಚನ ಸೃಷ್ಟಿ ಮಾಡಿದ್ದಾರೆ. ಭಗವಂತನ ನೆನಪಿಟ್ಟು, ಶ್ರದ್ಧೆ ಇಟ್ಟು, ಹ್ಯಾವ್ ಫೇತ್ ಆನ್ ಗಾಡ್ ಅಂತ ಅವ್ರು ಹೇಳಿದ ವಚನ ನಿಮಗೆ ಹಾಡಿ ತೋರಿಸ್ತೇನೆ. ನಾನು ಗಾಯಕ ಕೂಡ ಇದ್ದೇನೆ, ವೋಕಲಿಸ್ಟ್ ಕೂಡ ಇದ್ದೇನೆ. ಅನೇಕ ದಾಸವಾಣಿ, ವಚನವಾಣಿ ಕಾರ್ಯಕ್ರಮ ನೀಡಿದ್ದೇನೆ. ವಚನ ಹೀಗಿದೆ: ಒಲೆ ಹತ್ತಿ ಉರಿದರೆ ಇರಬಹುದಲ್ಲದೆ, ಧರೆ ಹೊತ್ತಿ ಉರಿದರೆ ಇರಲಾಗದು. ಒಲೆ ಹೊತ್ತಿ ಉರಿದರೆ ಇರಬಹುದಲ್ಲದೆ, ಧರೆ ಹೊತ್ತಿ ಉರಿದರೆ ಇರಲಾಗದು. ಏರಿ ನೀರುಂಬೋಡೆ ಬೇಲಿ ಮೇೋಡೆ, ಏರಿ ನೀರುಂಬೋಡೆ ಬೇಲಿ ಮೇೋಡೆ, ನಾರಿ ತನ್ನ ಮನೆಯಲ್ಲಿ ಕಳುಬೋಡೆ. ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ. ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ತಂದೆ ಕೂಡಲ ಸಂಗಮ ದೇವ. ನೀ ಹುಟ್ಟಿಸಿದ ಜೀವವ ಬಲು ದುಃಖಿಯ ಮಾಡಲು ಬಿಡಿಸುವರಾರುಂಟು ಕೂಡಲ ಸಂಗಮ ದೇವ, ಬಿಡಿಸುವರಾರುಂಟು ಕೂಡಲ ಸಂಗಮ ದೇವ. ಒಲೆ ಹತ್ತಿ ಉರಿದರೆ ಇರಬಹುದಲ್ಲದೆ, ಧರೆ ಹೊತ್ತಿ ಉರಿದರೆ ಇರಲಾಗದು, ಇರಲಾಗದು,
ಅರ್ಥ ಹ್ಯಾವ್ ಫೇತ್ ಆನ್ ಗಾಡ್. ದೇವರಲ್ಲಿ ಶ್ರದ್ಧೆ ಇಡಿ, ನಂಬಿಕೆ ಇಡಿ. ನಿಮಗೆ ಯಾವುದೂ ಪ್ರತಿರೋಧ ಒಡ್ಡೋದಿಲ್ಲ, ನೀವು ಗೆಲ್ತೀರಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.